ಎಲ್ರಿಗೂ ಕಿಚ್ಚಸ್ ಕಿಚನ್ಗೆ ಸ್ವಾಗತ. ಸ್ವೀಟ್ ಅಂತ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಪ್ರತಿಯೊಬ್ಬರಿಗೂ ಇಷ್ಟನೇ. ಸೊ ಅದಕ್ಕೆ ನಾನಿವತ್ತು ಸ್ಪೆಷಲಾಗಿ ಕುಂಬಳಕಾಯಿನ ಬಳಸಿ, ಕುಂಬಳಕಾಯಿನ ಸ್ವೀಟ್ ಅಲ್ಲ, ಬೂದುಗುಂಬಳಕಾಯಿನ ಬಳಸಿ ಕಾಶಿ ಹಲ್ವಾ ಮಾಡ್ತಿದ್ದೀನಿ. ಕಾಶಿ ಹಲ್ವಾ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: 1 ಕಪ್ ಪ್ಲೇನ್ ಕೋವಾ ತಗೊಂಡಿದ್ದೀನಿ, ಸ್ವಲ್ಪ ದ್ರಾಕ್ಷಿ, 2 ಏಲಕ್ಕಿ, ಬಾದಾಮಿನ ತುರಿದಿಟ್ಕೊಂಡಿದ್ದೀನಿ, 3 ಚಮಚ ತುಪ್ಪ, 1 ಕಪ್ ಸಕ್ಕರೆ, 1 ಟೀ ಸ್ಪೂನು ಉಪ್ಪಿಟ್ಟು ರವೆ. ನೀವು ಉಪ್ಪಿಟ್ಟು ರವೆನಾದರೂ ಬಳಸ್ಬೋದು, ಇಲ್ಲ ಅಂದರೆ ಚಿರೋಟಿ ರವೆನಾದರೂ ಉಪಯೋಗಿಸ್ಬೋದು. ಇದು ಆಪ್ಷನಲ್ಲು. ನೀವು ಚಿರೋಟಿ ರವೆನೂ ಬಳಸಲ್ಲ, ಉಪ್ಪಿಟ್ಟು ರವೆನೂ ಬಳಸಲ್ಲ ಅಂದರೆ ಹೀಗೆ ಪ್ಲೇನಾಗೆ ಮಾಡ್ಬೋದು. ಏನಕ್ಕೆ ಚಿರೋಟಿ ರವೆ ಬಳಸ್ತೀನಿ ಅಂದರೆ ಬೂದುಗುಂಬಳಕಾಯಿ ತುರಿದಾಗ ತುಂಬ ಸಾಫ್ಟ್ ಆಗುತ್ತೆ, ಇನ್ನು ಸಕ್ಕರೆಯಲ್ಲಿ ಬೇಯಿಸಿದಾಗ ತುಂಬ ಸಾಫ್ಟ್ ಆಗುತ್ತೆ. ಅದ ಕಾರಣಕ್ಕೆ ಈ ಸಾಫ್ಟ್ನೆಸ್ ಮಧ್ಯೆ ಸ್ವಲ್ಪ ತರಿಯಾಗಿ ರವೆ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಚಿರೋಟಿ ರವೆ ಉಪಯೋಗಿಸ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಬೂದುಗುಂಬಳಕಾಯಿನ ತುರ್ಕೊತಿದ್ದೀನಿ. ಸಿಪ್ಪೆ ತೆಗೆದು ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ತುರಿದು ಇಟ್ಕೊಂಡಿದ್ದೀನಿ. ಒಂದು ಬೌಲ್ಗೆ ಹಾಕ್ಕೊತೀನಿ. ನೀರು ಆದಷ್ಟು ಹಿಂಡ್ಕೋಬೇಕು. ಕುಂಬಳಕಾಯಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ, ಆದಷ್ಟು ಹಿಂಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲ ನೀವು ಒಂದು ಬಟ್ಟೆಲಿ ಹಾಕ್ಕೊಂಡು ಹಿಂಡ್ಕೊಳ್ಳಬಹುದು. ಮೊದಲಿಗೆ ತುರಿದಿರೋ ಕುಂಬಳಕಾಯಿನ ಸಕ್ಕರೆ ಹಾಕಿ ಪಾಕ ಮಾಡ್ಕೊಳ್ಳೋಣ. 1 ಕಪ್ ಸಕ್ಕರೆ, ಎಕ್ಸ್ಟ್ರಾ ನೀರೇನು ಹಾಕಬಾರ್ದು. ಸಕ್ಕರೆನೇ ಪಾಕ ಬಿಡುತ್ತೆ, ಆ ಪಾಕದಲ್ಲೇ ಕುಂಬಳಕಾಯಿನ ಬೇಯಿಸ್ಕೋಬೇಕು. ಸಕ್ಕರೆ ಚೆನ್ನಾಗಿ ಪಾಕ ಬಿಡಬೇಕು. ಸಕ್ಕರೆ ಚೆನ್ನಾಗಿ ಕುಂಬಳಕಾಯಿಗೆ ಹೊಂದ್ಕೊಂಡಿದೆ. ಇವಾಗ ಇದನ್ನು ಒಂದು ಬೌಲಿಗೆ ಬಗ್ಗಿಸ್ಕೊಳ್ಳೋಣ. ಇವಾಗ ಇದಕ್ಕೇನೆ 3 ಚಮಚ ತುಪ್ಪ ಹಾಕ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಬಾದಾಮಿ ಗೋಡಂಬಿ ಹಾಕ್ಕೊತಿದ್ದೀನಿ, ದ್ರಾಕ್ಷಿ, ಏಲಕ್ಕಿ. ಇವಾಗ ಉಪ್ಪಿಟ್ಟು ರವೆ ಸ್ವಲ್ಪ ತೊಗೊಂಡಿದ್ದೀನಿ. ರವೆ ಚೆನ್ನಾಗಿ ಹುರ್ಕೋಬೇಕು, ಯಾಕೆಂದರೆ ರವೆ ನಾರ್ಮಲ್ ರವೆ ಹುರಿದಾಗ ಹೇಗೆ ಸ್ಮೆಲ್ ಬರುತ್ತೋ ಅದೇ ರೀತಿಯೇ ಸ್ಮೆಲ್ ಬರುತ್ತೆ. ಇವಾಗ ಕೋವಾ ಹಾಕ್ಕೊತಿದ್ದೀನಿ ನಾನು. ಇವಾಗ ಸಕ್ಕರೆಯಲ್ಲಿ ಬೇಯಿಸ್ಕೊಂಡಿರೋ ಕುಂಬಳಕಾಯಿನ ಇದಕ್ಕೆ ಹಾಕೊಳ್ಳೋಣ. ಆ್ಯಕ್ಚುಲಿ ಎಲ್ಲರೂ ಇದಕ್ಕೆ ಸ್ವಲ್ಪ ಅರಿಶಿನ ಇಲ್ಲಾಂದರೆ ಸ್ವಲ್ಪ ಕಲರ್ ಹಾಕ್ತಾರೆ. ಪ್ಲೇನಾಗಿ ಮಾಡಿದ್ರೇ ಚೆನ್ನಾಗಿರುತ್ತೆ, ಕಲರ್ ಇಲ್ದಿರೇ ಮಾಡಬೇಕು, ಅದೇ ಚೆನ್ನಾಗಿರೋದು. ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ನೋಡಿ. ಇವಾಗ ಆಗಿದೆ, ಸ್ಟವ್ ಆಫ್ ಮಾಡ್ಕೊತಿದ್ದೀನಿ. ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ ಇದನ್ನು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋನ ಲೈಕ್ ಮಾಡಿ, ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.